ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 73ನೆಯ ಶ್ಲೋಕವನ್ನು ನೋಡೋಣ. ಕಾಮ್ಯ ಕಾಮಕಲಾರೂಪ ಕದಂಬ ಕುಸುಮ ಪ್ರಿಯ ಕಲ್ಯಾಣಿ ಜಗತಿ ಕಂದ ಕರುಣಾರಸಸಾಗರ. ಕಾಮ್ಯ ಅಂದರೆ ನಿತ್ಯ ಷೋಡಶ ತಿಥಿಗಳಲ್ಲಿನ ಹಗಲು ರಾತ್ರಿ ತಿಥಿಗಳಲ್ಲಿ ಕಾಲ ನಿರ್ಣಯ ಮಾಡುವಂಥವುಗಳನ್ನು ಆ ರೀತಿಯಲ್ಲಿ ಏರ್ಪಟ್ಟ ತಿಥಿ ದೇವತಾ ಸ್ವರೂಪಗಳಲ್ಲಿ ಒಬ್ಬಾಕೆ ಕಾಮ್ಯ. ಅಂದರೆ ಮೋಕ್ಷಕಾಮಿಗಳಾದ ಭಕ್ತರು ಬಯಸುವ ದೇವಿ ಸ್ವರೂಪ ಕಾಮ್ಯ. ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ರಾತ್ರಿ ದೇವತೆಯೇ ಕಾಮ್ಯ. ಕಾಮ ಕಲಾರೂಪ. ಶಿವಪಾರ್ವತಿಯರು ಇಬ್ಬರಾಗಿ ಕಾಣಿಸಿಕೊಂಡು ಪ್ರಪಂಚ ಸೃಷ್ಟಿ ಮಾಡ ಬಯಸಿದಾಗ ಪ್ರಕಾಶವೂ ವಿಮರ್ಶೆಯಾಗಿಯೂ ಇದ್ದ ಅವರ ಸ್ವರೂಪವೇ ಕಾಮ ಕಲಾ. ಈಶ್ವರನಲ್ಲಿ ಐಕ್ಯವಾಗ ಬಯಸಿದ ಪಾರ್ವತೀ ದೇವಿಯು ಕೈಲಾಸ ಪರ್ವತದಲ್ಲಿನ ಎತ್ತರವಾದ ಶಿಖರಗಳ ಮೂಲಕ ತಪಶಕ್ತಿಯಿಂದ ಕೂಡಿದ ತೇಜಸ್ಸಿನಿಂದ ನವರತ್ನಗಳಲ್ಲಿ ಒಂದಾಗ ಬಯಸಿ ನೀಲಮಣಿಯಂತೆ ಹೊಳೆಯುತ್ತಾ ಬಂದ ಆಕೆ ಕಾಮಕಲಾ ವಿಲಾಸ ಎನ್ನುತ್ತಾರೆ. ಕಾಮಕಲಾಳಾದ ಆಕೆ ಭಕ್ತರು ಬಯಸಿದ್ದನ್ನು ಅನುಗ್ರಹಿಸುತ್ತಾಳೆ ಮತ್ತು ಮೋಕ್ಷವನ್ನು ಬಯಸಿದರೂ ಸಹ ನೀಡುತ್ತಾಳೆ. ಆದ್ದರಿಂದ ಆಕೆಯನ್ನು ಕಾಮಕಲಾರೂಪ ಶ್ರೀವಿದ್ಯೆಯನ್ನು ಕಾಮಕಲಾ ಎಂದು ಸಹ ಕರೆಯುತ್ತಾರೆ. ಕದಂಬ ಕುಸುಮಪ್ರಿಯ. ಕಡು ಕೆಂಪು ಬಣ್ಣದ ಹೂಗೊಂಚಲುಗಳು ಆ ದೇವಿಗೆ ಪ್ರಿಯವಾದವು. ಆಕೆ ಆ ಹೂಗೊಂಚಲುಗಳನ್ನು ತನ್ನ ಕಿವಿಗಳ ಪಕ್ಕದಲ್ಲಿ ಕಿರೀಟದಿಂದ ತೂಗಾಡುವಂತಹ ಚಿನ್ನದ ಆಭರಣಗಳಲ್ಲಿ ಸಿಕ್ಕಿಸಿ ಅಲಂಕರಿಸಿಕೊಳ್ತಾಳೆ. ವಿಶೇಷ ಸೌಂದರ್ಯ ಲಹರಿಯಿಂದ ಶೋಭಾಯಮಾನವಾಗಿ ತೋರಿ ಬರ್ತಾಳೆ. ಕದಂಬ ವನವಾಸಿನಿ. ಕದಂಬ ಕುಸುಮಪ್ರಿಯ. ಮುನಿ ಕದಂಬ, ಕಾದಂಬಿನಿ ಎಂದೆಲ್ಲ ದೇವಿಯನ್ನು ನಾನಾ ಹೆಸರುಗಳಿಂದ ವರ್ಣಿಸ್ತಾರೆ. ಆಕೆ ಕದಂಬ ಕುಸುಮ ಪ್ರಿಯಳು. ಕದಂಬ ಮಂಜರಿ ಕ್ಲಿಪ್ತ ಕರ್ಣಪೂರ ಮನೋಹರ ಎನ್ನುವ ನಾಮವನ್ನು ನಾವು ಓದ್ತೀವಲ್ವ, ಅಮ್ಮನವರ ಸ್ಥೂಲ ರೂಪ ವರ್ಣನೆಯಲ್ಲಿದೆ. ಆಕೆಯ ಆ ಅಲಂಕಾರವೂ ಸಹ ಒಂದು ವಿಶೇಷವಾದುದು. ಕಲ್ಯಾಣಿ. ಕಲ್ಯಾಣಿ ಒಂದು ಸಂಗೀತದ ಒಂದು ರಾಗ, ಸುಪ್ರಸಿದ್ಧವಾದ ಹೆಸರು. ಆ ರಾಗ ಅಂದರೆ ಅಮ್ಮನವರಿಗೆ ತುಂಬ ಇಷ್ಟ. ಹಾಗೆ ಶುಭಪ್ರದವಾದ ವಾಕನ್ನು ಹೊಂದಿದ ಆ ದೇವಿಯೇ ಕಲ್ಯಾಣಿ. ಕಲ್ಯಾಣಪರವಾದ ರೂಪವನ್ನು ಅಂದರೆ ಮಂಗಳಕರವಾದ ರೂಪವನ್ನು ಹೊಂದಿದ ಆಕೆ ಕಲ್ಯಾಣಿ. ಶುಭಪ್ರದವಾದ ರೂಪ, ನಡಿಗೆ, ನೋಟ, ಮಾತು, ಪ್ರವರ್ತನೆ, ಗುಣ, ವಾತ್ಸಲ್ಯ ಇವೆಲ್ಲಗಳನ್ನು ಹೊಂದಿದ ಸ್ತ್ರೀಮೂರ್ತಿಯೇ ಕಲ್ಯಾಣಿ. ಹಾಗೆ ಇಲ್ಲಿ ನಾವು ಇನ್ನೊಂದು ಸಹ ಹೇಳ್ತಾರೆ, ಗುವಾನಾಂ ವೃಷಭಶ್ಚಃ ಎಂದು. ನಾವು ಹೇಗೆ ಗೋವುಗಳಲ್ಲಿ ಸರ್ವೋನ್ನತವಾದ ಲಕ್ಷಣಗಳನ್ನು ಬಸವ ಅಂದರೆ ಋಷಭ ತಾನೇ ಎಂದು ಶ್ರೀಕೃಷ್ಣ ಸಹ ಭಗವದ್ಗೀತೆಯಲ್ಲಿ ಹೇಳಿಕೊಂಡಿದ್ದಾನೆ. ಹಾಗೆಯೇ ಆ ದೇವಿ ಸಹ ಸರ್ವ ಕಲ್ಯಾಣಮಯ ರೂಪಗಳನ್ನು ತುಂಬಿದ್ದಾಳೆ ಈ ಚರಾಚರ ಜಗತ್ತಿನಲ್ಲಿ. ಆದ್ದರಿಂದ ಆಕೆ ಕಲ್ಯಾಣಿ. ಶುಭಪ್ರದವಾದ ವಾಕು ಹೊಂದಿದ ದೇವಿ ವಾಗ್ದೇವಿ. ಕೃಷ್ಣ ಪಕ್ಷ ಚೌತಿಯ ಹಗಲು ತಿಥಿ ದೇವತೆಯೇ ಕಲ್ಯಾಣಿ. ಜಗತೀ ಕಂದ. ಆಕೆ ಸಕಲ ಚರಾಚರ ಜಗತ್ತೆಲ್ಲವನ್ನೂ ಮೂಲ ಬೇರಿನಿಂದ ತಾಯಿ ಬೇರಿನಂಥವಳು. ಆದ್ದರಿಂದ ಆಕೆಯನ್ನು ಜಗನ್ಮಾತೆ, ಜಗತೀ ಕಂದ ಅಂತ ಕರ್ತಾರೆ. ಹಾಗೆ ಕರುಣಾ ರಸಸಾಗರ. ಸಮುದ್ರಗಳಿಗೂ ಮೀರಿದ ವಾತ್ಸಲ್ಯ, ದಯೆಗಳನ್ನು ಹೊಂದಿರುವವಳು ಆ ತಾಯಿ. ಆಕೆ ದಯೆ ಅಪಾರವಾದುದು. ಆಕೆ ಕರುಣಾಸಾಗರಳು ಹೌದು. ಹೀಗೆ ಇದಿಷ್ಟು ಸಹ ಒಂದು 73ನೆಯ ಶ್ಲೋಕ ಮತ್ತು ಅದರ ವಿವರಣೆ. ವೀಕ್ಷಕರು ಮತ್ತು ಮುಂದಿನ ಶ್ಲೋಕ ಮತ್ತು ವಿವರಣೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.